ಎಲ್ಲ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮೊಂದು ಮೆಡಿಕಲ್ ಚೆಕಪ್ ದಿನ ಒಂದಂದರೆ ಒಂದು ಬಿಗ್ ಅಪ್ಡೇಟ್ ಅನ್ನೋದಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಮೊನ್ನೆ ತನಕ ಸ್ವಲ್ಪ ಯಾರೋ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಫೋನ್ ಮಾಡಿದ್ರು. ಮೆಡಿಕಲ್ ಚೆಕಪ್ ಹ್ಯಾಂಡಿಕ್ಯಾಪ್ಟ್ಗೆ ಯಾವಾಗ ಬರುತ್ತೆ, ಇನ್ನೂ ಏನು ನೋಟಿಫಿಕೇಶನ್ ಬಿಟ್ಟಿಲ್ಲ ನಮ್ಮ ಕೈಯಲ್ಲಿ ಅಂತ ಕೇಳ್ತಿದ್ರು. ನೋಡಿ, ನಾನು ಮೊನ್ನೆ ಹೇಳಿದೆ ಅವ್ರಿಗೆ ಇನ್ನೊಂದು 2-3-5 ಡೇಸಲ್ಲಿ ಬರುತ್ತೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದ್ರು, ಈಗಾಗಲೇ ಬಂದಿದೆ. ಯಾರಿಗಪ್ಪ ಅಂದರೆ ಈಗ ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಪಶು ವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ, BSc ಆನರ್ಸ್ ಮತ್ತು ಈ ಎಲ್ಲ ಮುಂತಾದ ಕೋರ್ಸ್ಗಳಿಗೆ, ಎಲ್ಲ ಒಂದು ಕೋರ್ಸ್ಗಳಿಗೆ 2ನೇ ವರ್ಷದ B ಫಾರ್ಮಾ D, ವೈದ್ಯಕೀಯ, ದಂತ ಇಲಾಖೆ, ಆಯುರ್ವೇದ ಎಲ್ಲ ಒಂದು ಕೋರ್ಸ್ಗಳಿಗೆ ವಿಕಲಚೇತನ ಅಂದರೆ ಹ್ಯಾಂಡಿಕ್ಯಾಪ್ಟ್ಸ್ ಅಂತ ಯಾರು ಅವ್ರು ಬರ್ತಾರೆ, ಆ ಕೋಟದ ಅಡಿಯಲ್ಲಿ ಬರುವಂಥ ಸೀಟು ಪಡೆಯ UGCET 2025 ಯಾರು ಇಷ್ಟಪಡ್ತಾರೆ ಅವ್ರಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಮೀಸಲಾತಿ ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಅಂಗವಿಕಲ ಅರ್ಹತೆಯನ್ನು ಪರೀಕ್ಷಿಸಲು ದಿನಾಂಕ 28/5/2025ರಿಂದ 29/5/2025 ಮತ್ತು 30/5/2025 ವೈದ್ಯರ ಸಮಿತಿಯಿಂದ ವೈದ್ಯಕೀಯ ತಪಾಸಣೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಲ್ಲಿ ನಡೆಯಲಿದೆ. ಅಂದರೆ ಒಂದು KE ಆಫೀಸಲ್ಲೇ ನಿಮ್ಮ ಒಂದು ವೈದ್ಯಕೀಯ ತಪಾಸಣೆ ನಡೀತದೆ. ದಿನಾಂಕ ಮತ್ತು ನೀವೆಲ್ಲ ಎಲ್ಲಿ ಮಾಡಬೇಕಂದ್ರೆ, ನೀವು ಲಿಂಕ್ ಬಿಟ್ಟಿದ್ದಾರೆ, ಆ ಲಿಂಕಲ್ಲಿ ಹೋಗಿ ನಿಮ್ಮ ಒಂದು ಸೀಟ್ನ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸ್ಲಾಟ್ ಮಾಡಿಕೊಂಡು ಪ್ರತಿಯೊಬ್ಬರು ಏನೇನು ತರಬೇಕು ಇದನ್ನೊಂದು ವಿಡಿಯೋನ ನೋಡ್ಕೊಂಬಿಡಿ. ಏನೇನು ತರಬೇಕಂದ್ರೆ UGCET 2025ಗೆ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ ಮತ್ತು UGCETಯ ಮೂಲ ಪ್ರವೇಶ ಒಂದು ನಿಮ್ಮದು ಮೂಲ ಪ್ರವೇಶ ಪತ್ರ ಅಂತಿದೆ ಅದೊಂದು, ಮತ್ತು UDID ಕಾರ್ಡ್, ನಿಮ್ಮದೊಂದು UDID ಕಾರ್ಡ್ ಕೊಟ್ಟಿರ್ತಾರೆ ಯಾರು ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅವ್ರಿಗೆ, ಮತ್ತು ಮಾನ್ಯತೆ ಇರುವ ಅಭ್ಯರ್ಥಿಗಳ ಭಾವಚಿತ್ರ, ಯಾವುದೋ ಒಂದು ಗುರುತಿನ ಚೀಟಿ, ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇದರಲ್ಲಿರೋದು ಯಾವುದಾದ್ರೂ ಒಂದು ಪಾಸ್ಪೋರ್ಟ್ಸ್ ಫೋಟೋ ಮತ್ತು ಚುನಾವಣೆ ಗುರುತಿನ ಫೋಟೋ, ಇಲ್ಲಾಂದರೆ ಡ್ರೈವಿಂಗ್ ಲೈಸೆನ್ಸು, ಈ ಥರ ಒಂದು ಮಾನ್ಯತೆ ಅಂದರೆ ಗೋರ್ಮೆಂಟ್ ಅಫಿಷಿಯಲ್ ಆಗಿರೋಂಥ ಒಂದು ಯಾವುದಾದ್ರೂ ಒಂದು ಗುರುತಿನ ಚೀಟಿ. ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲಚೇತನ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡಿರುವ ವೈದ್ಯಕೀಯ ಪ್ರಮಾಣಪತ್ರ ಇರಬೇಕಾಗುತ್ತೆ. ಮತ್ತು ಕಿವುಡತನ ಸಮಸ್ಯೆಯಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಮೈಸೂರು, ನಿಮ್ಹಾನ್ಸ್, ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆ, ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ, ಲಿಂಗರಾಜಪುರಂ, ಬೆಂಗಳೂರು ಇಲ್ಲಿಂದ ಪಡೆದ BSc ಈ ಎಲ್ಲ ಒಂದು ಇತ್ತೀಚಿನ ಒಂದು ಶ್ರವಣ ಮಾಪನ ವರದಿ ಇರಬೇಕಾಗುತ್ತೆ. ಇಷ್ಟು ಒಂದು ಅಪ್ಡೇಟ್ ಆಗಿತ್ತು ಒಂದು ಹ್ಯಾಂಡಿಕ್ಯಾಪ್ದು. ಇನ್ನೂ ಏನೊಂದು ಬೇರೆ ವಿದ್ಯಾರ್ಥಿ ಯಾವುದೇ ಒಂದು ಅಪ್ಡೇಟ್ ಬಂದು ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಇನ್ಮೇಲಿಂದ ನಿಮಗೆ ಕೌನ್ಸಿಲಿಂಗ್ ಪ್ರತಿಯೊಂದು ಅಪ್ಡೇಟ್ಸು ನಾನು ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.